ಸರ್, ಈಗ ಆಪರೇಷನ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಒಂದು ಕಡೆ ಸಿಎಂ ಅವರು ಬಿಜೆಪಿ ಆಪರೇಷನ್ ಮಾಡ್ತಾ ಇದ್ದಾರೆ, 50 ಕೋಟಿ ಅಧ್ಯಕ್ಷರು ಒಂದು ಕಡೆ ಇವತ್ತು ಬಾಂಬ್ ಹಾಕಿದ್ದಾರೆ. ಏನತ್ರಿ ಕಾಂಗ್ರೆಸ್ ಕುದುರೆ ವ್ಯಾಪಾರ ಮಾಡ್ತಾರೆ. ಯಾರು ಕುದುರೆ ವ್ಯಾಪಾರ ಮಾಡ್ತಾರೆ ರೀ? ಸಿದ್ದರಾಮಯ್ಯ ಹೇಳಿಲ್ಲ 50 ಕೋಟಿ ಯಾರು ಅವ್ರ ಬಳಿ ಯಾವುದು ಆಡಿಯೋ ಐತೋ ಏನು ವಿಡಿಯೋ ಐತೋ ಬಿ ಜೆ ಪಿಯವ್ರು ಯಾರು ಭೇಟಿಯಾಗಿ ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಹುದ್ದೆದಾಗಿದ್ದವರು ಬೇಕಾಬಿಟ್ಟು ಮಾತಾಡಕ್ಕೆ ಬರೋದಿಲ್ಲ. ಏನು ಪ್ರೂಫ್ ಐತಪ್ಪ? ರಾಜ್ಯದ ಮುಖ್ಯಮಂತ್ರಿ ಅದ್ರಿ, ನಿಮ್ಮದು ಇಂಟೆಲಿಜೆನ್ಸ್ ಅದ. ADGP ದಿನ ಮುಂಜಾನೆ 8ಕ್ಕೆ ಹೋಗಿ ನಿಮ್ಗೆ ಬ್ರೀಫಿಂಗ್ ಮಾಡ್ತಾನೆ. ರಾಜ್ಯದಲ್ಲಿ ಯಾರು ಊಟ ಮಾಡಿದ್ರು, ಯತ್ನಾಡ್ರು ಎಲ್ಲಿ ಹೋಟೆಲ್ದಾಗ ದೋಸೆ ತಿಂದರು ಅಂತ ಹೇಳ್ತಾನೆ ಇಲ್ರಿ ADGP ಇಂಟು. ಮತ್ತು ಅವ್ರು ಏನು ಮಾಡ್ಲಕತ್ತಾರ? 50 ಕೋಟಿ ರೂಪಾಯಿ ಒಂದೊಂದಕ್ಕೆ BJP ಕೊಡ್ತದಂದ್ರೆ ಯಾರು ಕೊಡ್ಲಕತ್ತಾರ? ಅವರೇ ಕಾಂಗ್ರೆಸ್ನಲ್ಲೇ DK ಶಿವಕುಮಾರ್ ಏನಾರು ಮಾಡಿ ಸಿದ್ದರಾಮಯ್ಯ ಇಳಿಸ್ಬೇಕಲ್ಲಕತ್ತಾರ ಅಷ್ಟೇ. BJP ನಾವು ದೇವರಾಣಿ ಮಾಡಿ ಹೇಳ್ತೀವಿ, ನಮ್ಗೆ ಅವಶ್ಯ ಇಲ್ಲ, ನಾವು ವಿರೋಧ ಪಕ್ಷನಾಗೆ ಕುಂಡಿರ್ತೀವಿ. ಇವ್ರು 50-60 ಮಂದಿನ ಓಡೋದು, ನಾವು ಸರ್ಕಾರ ಮಾಡಿ ನಾವು ಅವ್ರಕ್ಕಿಂತ ಅವ್ರ ಅಪ್ಪನಾಟ್ಟು ಭ್ರಷ್ಟ ಆಗ್ತೀವಿ. ಹೀಗೆ 40% ಅಂತ ಯಡಿಯೂರಪ್ಪ ಅಂದಿದ್ರು. ಈ ಕಾಂಗ್ರೆಸ್ 80% ಆಗೈತಿ. ನಾವು 50 ಮಂದಿನ ತೊಗೊಂಡು ಬಂದ್ರೆ ನಾವು 100% ಭ್ರಷ್ಟ ಆಗ್ತೀವಿ. ನಾವು ಯಾವ ಕಾಲಕ್ಕೂ BJP ಚುನಾವಣೆಗೆ ಹೋಗ್ತೀವಿ ಹೊರತು ಒಂದು ವೇಳೆ ಯಾರಾದರೂ BJPಯಲ್ಲಿ ಅಂಥ ಕೆಲಸ ಮಾಡ್ತಿದ್ರೆ ಅದು ನಾವು ಬೆಂಬಲ ಕೊಡೋದಿಲ್ಲ. ಇದು ಕ್ಲಿಯರ್. ಅಲ್ಲೇನು ಆಟೋ ಲೂಟಿ ಮಾಡಿ, ಜನರದು ದುಡ್ಡು ಲೂಟಿ ಮಾಡಿ, ವಾಲ್ಮೀಕಿದು ಲೂಟಿ ಮಾಡಿ ಅಂಥ ಅಯೋಗ್ಯರು ಕೂಡ ನಾವು ಅಲಯನ್ಸ್ ಮಾಡ್ಲಕ್ಕೆ ಅವ್ರೇನು ಕುದುರೆ ವ್ಯಾಪಾರಕ್ಕೆ ಅದು ವಿಜೇಂದ್ರ ಗುರ್ತಾ DK ಶಿವಕುಮಾರ್ ಕೊಡ್ತೀವಿ, ಇಬ್ಬರಿಗೆ ಕೊಡ್ತೀವಿ ಕುದುರೆ ವ್ಯಾಪಾರ, ನಮ್ಗೆ ಗೊತ್ತಿಲ್ಲ ಸರ್. ಈಗ ಇದು ಅವ್ರು ಇಬ್ಬರನ್ನ ಕೇಳ್ರಿ ನೀವು, ವಿಜೇಂದ್ರಗ ಮತ್ತು DK ಶಿವಕುಮಾರ್ ಕುದುರೆ ವ್ಯಾಪಾರ ಅಂದರೆ ಏನು?